ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ಎಲ್ಲರ ಮನಸ್ಸಲ್ಲೂ ಒಂದೇ ಪ್ರಶ್ನೆ ಓಡ್ತಾ ಇದೆ. ಪವನ್ ಕಲ್ಯಾಣ್ ಮತ್ತು ಸಿನಿಮಾ ಯಾವಾಗ ಮಾಡ್ತಾರೆ ಅಂತ. ಆದರೆ ಈಗ ಹೊರಬಿದ್ದಿರುವಂಥ ಮಾಹಿತಿ ಕೇಳಿದರೆ ಫ್ಯಾನ್ಸ್ ಮಾತ್ರ ಶಾಕ್ ಆಗ್ಬೋದು. ಹೌದು ಸ್ನೇಹಿತರೆ, ಬಹಳ ಜನ ರಾಜಕೀಯಕ್ಕೆ ಹೋಗಿದ್ರಿಂದಲೇ ಪವನ್ ಕಲ್ಯಾಣ್ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ಅಂತ ಅಂದುಕೊಂಡಿದ್ದರು. ಆದರೆ ಅಸಲಿ ಕಾರಣ ಏನಪ್ಪ ಅಂದ್ರೆ ರಾಜಕೀಯ ಅಲ್ಲ, ಆರೋಗ್ಯ ಸಮಸ್ಯೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಪವನ್ ಕಲ್ಯಾಣ್ ಅವರ ಮೂಗಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇತ್ತೀಚೆಗೆ ಪವನ್ ಕಲ್ಯಾಣ್ ಅವರು ಆರೋಗ್ಯ ಸಮಸ್ಯೆ ಅಂತ ಹೇಳಲಾಗ್ತದೆ. ಇತ್ತೀಚೆಗೆ ಪವನ್ ಕಲ್ಯಾಣ್ ಮೂಗಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು. ಹಳೆಯ ಸಿನಿಮಾ ಶೂಟಿಂಗ್ಗಳಲ್ಲಿ ಆಗಿದ್ದಂಥ ಗಾಯಗಳು ಈಗ ದೊಡ್ಡ ಆರೋಗ್ಯ ಸಮಸ್ಯೆ ಆಗಿ ತಿರುಗಿ ಬಂದಿದ್ದಾವಂತೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದೆ. ಇನ್ನು ಹಿಂದೆ ನಿರಂತರ ಆಕ್ಷನ್ ಸೀನ್ಗಳು, ಫೈಟ್ಗಳು, ಜಂಪ್ಗಳು ಹೀಗೆ ದೇಹಕ್ಕೆ ತುಂಬ ಒತ್ತಡ ಕೊಟ್ಟು ಸಿನಿಮಾ ಮಾಡ್ತಿದ್ರು. ಆಗ ಸಣ್ಣ ಪುಟ್ಟ ಗಾಯಗಳನ್ನು ಕಡೆಗಣಿಸಿದ್ದರಿಂದ ಈಗ ಅದೇ ಸಮಸ್ಯೆ ಮತ್ತೆ ಕಾಡ್ತಿದೆ ಅಂತ ವರದಿಗಳು ಹೇಳ್ತಾ ಇದ್ದಾವೆ. ಇದನ್ನು ಸ್ವತಃ ಪವನ್ ಕಲ್ಯಾಣ್ ಅವರು ಎನ್ ಚಂದ್ರಬಾಬು ನಾಯ್ಡು ಅವರ ಬಳಿ ಕೂಡ ಹಂಚಿಕೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಒಂದು ಕಡೆ ಆಂಧ್ರ ಪ್ರದೇಶದ DCM ಜವಾಬ್ದಾರಿ, ಮತ್ತೊಂದು ಕಡೆ ಪಕ್ಷದ ಮೀಟಿಂಗ್ಗಳು, ಕ್ಷೇತ್ರದ ಭೇಟಿ, ಸರ್ಕಾರದ ಕೆಲಸ, ಈ ಎಲ್ಲ ಒತ್ತಡದ ಮಧ್ಯೆ ಸಿನಿಮಾ ಶೂಟಿಂಗ್ ಮಾಡಿದರೆ ಆರೋಗ್ಯ ಇನ್ನಷ್ಟು ಕೆಡಬಹುದನ್ನೋಂಥ ಆತಂಕ ಅವರ ಆಪ್ತ ವಲಯದಲ್ಲಿ ಇದೆಯಂತೆ. ಅದಕ್ಕಾಗಿ ಮೊದಲು ಆರೋಗ್ಯ, ನಂತರ ಸಿನಿಮಾ ಅನ್ನೋಂಥ ನಿರ್ಧಾರಕ್ಕೆ ಪವನ್ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಮಧ್ಯೆ ಮತ್ತೊಂದು ವಿಷಯ ಕೂಡ ಈಗ ವೈರಲ್ ಆಗಿದೆ ಅಂತ ಸ್ನೇಹಿತರೆ. ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿ ಆದಮೇಲೆ ಹಲವರು ಪವನ್ ಕಲ್ಯಾಣ್ ಕೂಡ CM ಆಗಬೇಕಂತ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಡ ಹಾಕ್ತಾಯಿದ್ರು. ಈ ಬಗ್ಗೆ ಮಾತಾಡಿದಂಥ ಪವನ್ ಕಲ್ಯಾಣ್ ಅವರು 2019ರಲ್ಲಿ ನಾನು ಚುನಾವಣೆಗೆ ನಿಂತಾಗ ಎಷ್ಟು ಜನ ಬೆಂಬಲ ಕೊಟ್ಟರು, ಆಗ ಹಲವರ ಜೊತೆ ನಿಲ್ಲಿಲ್ಲ, ಆದ್ದರಿಂದ ಹೋಲಿಕೆ ಮಾಡಬೇಡಿ, ಅಂದರೆ ಕೆಲವ್ರ ಜೊತೆ ನಿಲ್ಲಿಲ್ಲ ಅವ್ರ ಜೊತೆ, ಹಂಗಾಗಿ ಅವ್ರಿಗೂ ನಮಗೂ ಕಂಪ್ಯಾರಿಸನ್ ಮಾಡಬೇಡಿ ಅಂತ ಪವನ್ ಕಲ್ಯಾಣ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಅವರು ಫಸ್ಟ್ ಪೊಲಿಟಿಕಲ್ ನಿಂತಾಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಬಟ್ ನನಗೆ ಕೆಲವರು ಸಪೋರ್ಟ್ ಮಾಡಲಿಲ್ಲ. ಸ್ಟಾರ್ಟಿಂಗ್ ಪೊಲಿಟಿಕಲ್ಲೇ ಬೇರೆ, ಸಿನಿಮಾನೇ ಬೇರೆ ಅಂತ ಅವರು ಹೇಳಿದ್ದಾರೆ ಪವನ್ ಕಲ್ಯಾಣ್ ಅವರು. ಮತ್ತು ಅಂದರೆ ಸ್ನೇಹಿತರೆ, ಈಗ ಪವನ್ ಕಲ್ಯಾಣ್ ಅವರ ಸಂಪೂರ್ಣ ಫೋಕಸ್ ರಾಜಕೀಯ, ಆರೋಗ್ಯ ಮತ್ತು ಆಡಳಿತದ ಮೇಲೆ ಇದೆಯಂತೆ. ಹಾಗಾದರೆ ಅವರು ಮತ್ತೆ ಸಿನಿಮಾ ಮಾಡ್ತಾರಾ? ಖಂಡಿತ ಮಾಡ್ತಾರೆ ಅನ್ನೋಂಥ ನಂಬಿಕೆ ಫ್ಯಾನ್ಸ್ಗೆ ಇದೆ. ಆದರೆ ಅದು ಸಂಪೂರ್ಣ ಆರೋಗ್ಯ ಸುಧಾರಿಸಿದ ಮೇಲೆ ಮಾತ್ರ ಅನ್ನುವಂಥ ವಿಷಯ ಈಗ ಸ್ಪಷ್ಟವಾಗಿ ಅಭಿಮಾನಿಗಳು ತಿಳ್ಕೋಬೇಕಾಗಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪವನ್ ಕಲ್ಯಾಣ್ ಮತ್ತೆ ಸಿನಿಮಾಗೆ ಬರಬೇಕಾ ಅಥವಾ ರಾಜಕೀಯದಲ್ಲಿ ಮುಂದುವರಿಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.